ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಭಿನ್ನ ವಿಷಯ. ಇವತ್ತು ವಾಟರ್ ಮೆಲನ್ನಿಂದ ಒಂದು ಸ್ವೀಟ್ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ. ನೋಡಿ, ನಾನಿಲ್ಲಿ ದೊಡ್ಡದಾದ ಒಂದು ಕಲ್ಲಂಗಡಿ ಹಣ್ಣನ್ನು ತಗೊಂಡಿದ್ದೇನೆ. ನಾನು ಇದರಲ್ಲಿ ಅರ್ಧ ಭಾಗವನ್ನು ಮಾತ್ರ ಉಪಯೋಗಿಸ್ತಿದ್ದೇನೆ. ನೋಡಿ, ಇವಾಗ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ಬೀಜನೆಲ್ಲ ತೆಗೆದ್ಬಿಟ್ಟು ಕ್ಲೀನಾಗಿ ಕಟ್ ಮಾಡಿ ತೊಗೊಂಡು ಬರುವ. ನೋಡಿ, ನಾನಿವಾಗ ಕಟ್ ಮಾಡಿರುವ ಕಲ್ಲಂಗಡಿ ಹಣ್ಣಿನ ಪೀಸಸನ್ನು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಜ್ಯೂಸನ್ನು ಮಾಡಿ ತರ್ತಾ ಇದ್ದೇನೆ. ನೋಡಿ, ನೀರನ್ನು ಹಾಕ್ಲಿಕ್ಕೆ ಹೋಗಬೇಡಿ, ಪ್ಯೂರ್ ಜ್ಯೂಸ್ ಆಗಿರಬೇಕು ಹಣ್ಣಿನಿಂದ ಮಾಡಿರುವಂತಹ. ನೋಡಿ, ನಂತರ ನಾನಿಲ್ಲಿ ಒಂದು ಪಾತ್ರೆಯನ್ನು ಗ್ಯಾಸ್ ಮೇಲೆ ಬಿಸಿಗೆ ಇಟ್ಟಿದ್ದೇನೆ. ನಂತರ ಮಾಡಿರುವಂಥ ಜ್ಯೂಸನ್ನು ಅದಕ್ಕೆ ಹಾಕೊಂಡ್ಬಿಟ್ಟು ಒಂದು 10 ನಿಮಿಷ ಕುದಿಸ್ಕೊಳ್ತಾ ಇದ್ದೇನೆ. ನೋಡಿ, ನಾನಿಲ್ಲಿ ಜಸ್ಟ್ ಪಿಂಚ್ ಆಫ್ ಕಲರನ್ನು ಹಾಕ್ತಿದ್ದೇನೆ, ಫುಡ್ ಕಲರ್. ನೀವು ಬೇಕಾದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಕುದೀತಿರಬೇಕಾದ್ರೆ 1 ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೇನೆ. ನೋಡಿ, ನಿಮಗೆ ಸ್ವೀಟ್ ಬೇಕಾದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ. ನಂತರ ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರನ್ನು 2 ಸ್ಪೂನ್ ಆಗುವಷ್ಟು ನೀರಿನಲ್ಲಿ ಮಿಕ್ಸ್ ಮಾಡಿಕೊಂಡು ಈ ವಾಟರ್ ಮೆಲನ್ ಜ್ಯೂಸ್ಗೆ ಹಾಕ್ತಾ ಇದ್ದೇನೆ. ನೋಡಿ, ಹಾಕಿದ ಕೂಡಲೇ ಸ್ವಲ್ಪ ಥಿಕ್ನೆಸ್ ದಪ್ಪ ಆಗಿದೆ. ನೋಡಿ, ಇದನ್ನು ಇವಾಗ ಒಂದು 10 ನಿಮಿಷ ಕುದಿಸಬೇಕು. ನೋಡಿ, ಇದರ ಥಿಕ್ನೆಸ್ ಸ್ವಲ್ಪ ದಪ್ಪ ಆಗಬೇಕು ಇನ್ನು. ನೋಡಿ, ಈ ರೀತಿಯಾಗಿ ಜಾಮ್ ಥರ ಆಗಿರುವಾಗ ನಾವು ಇದನ್ನು ಒಂದು ಪ್ಲೇಟ್ಗೆ ಸ್ವಲ್ಪ ಎಣ್ಣೆಯನ್ನು ಸವರ್ಬಿಟ್ಟು ಅಥವಾ ತುಪ್ಪವನ್ನು ಸವರ್ಬಿಟ್ಟು ಅದಕ್ಕೆ ಹಾಕ್ಕೊಳ್ಳೋಣ. ನೋಡಿ, ನಾನಿಲ್ಲಿ ವಾಟರ್ ಮೆಲನ್ ಜ್ಯೂಸನ್ನು ಈ ರೀತಿಯಾಗಿ ಒಂದು ತಟ್ಟೆಗೆ ಹಾಕಿ ಇಟ್ಟಿದ್ದೇನೆ. ಇದನ್ನು ನಾವು ಒಂದು 2 ಅವರ್ ಫ್ರಿಜ್ಜಲ್ಲಿಟ್ಟು ತೆಗಿಬೇಕು. ನೋಡಿ, ಫ್ರಿಜ್ಜಲ್ಲಿಟ್ಟು ಈ ರೀತಿಯಾಗಿ ತೆಗೆದ್ರೆ ನೋಡಿ, ಈ ರೀತಿಯಾಗಿ ನೀಟಾಗಿ ನಮಗೆ ನಮ್ಮ ಕಲ್ಲಂಗಡಿಯ ಸ್ವೀಟ್ ರೆಡಿಯಾಗಿದೆ. ನೋಡಿ, ಸ್ಮೂತಿಯಾಗಿ ಜೆಲ್ಲಿ ಟೈಪಲ್ಲಿ ನಮ್ಮ ಕಲ್ಲಂಗಡಿ ಹಣ್ಣಿನ ಸ್ವೀಟ್ ರೆಸಿಪಿ ರೆಡಿಯಾಗಿದೆ. ನೋಡಿ, ನಾನು ಇದನ್ನು ನಮಗೆ ಯಾವ ಶೇಪ್ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ನಂತರ ನಾನಿಲ್ಲಿ ಸ್ವಲ್ಪ ಕಾಯಿ ತುರಿಯನ್ನು ತೊಗೊಂಡಿದ್ದೇನೆ. ಅದನ್ನು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ತೇನೆ. ನೋಡಿ, ಜಸ್ಟ್ ಒಂದು ಸೆಕೆಂಡ್ ಆಗುವಷ್ಟು ಆಚೆ ಈಚೆ ಮಾಡಿದರೆ ಸಾಕು. ಮಿಕ್ಸಿ ಜಾರನ್ನು ಸ್ವಲ್ಪ ತರಿತರಿಯಾಗಿ ಬಂದರೆ ಸಾಕು ಕಾಯಿ ತುರಿ. ನೋಡಿ, ಈ ರೀತಿಯಾಗಿ ಕಾಯಿ ತುರಿ ಮೇಲೆ ನಾವು ಮಾಡಿರುವಂತಹ ಕಲ್ಲಂಗಡಿ ಹಣ್ಣಿನ ಸ್ವೀಟನ್ನು ಈ ರೀತಿಯಾಗಿ ಡೆಕೋರೇಟ್ ಮಾಡಿದರೆ ನಮ್ಮ ಕಲ್ಲಂಗಡಿ ಹಣ್ಣಿನ ಸ್ವೀಟ್ ಪೂರ್ತಿಯಾಗಿ ರೆಡಿಯಾಗಿದೆ. ನೋಡಿದ್ರಲ್ಲ, ಕಲ್ಲಂಗಡಿ ಹಣ್ಣಿನಿಂದ ಮಾಡಿರುವಂಥ ಈ ಸ್ವೀಟ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.